ನಿಮ್ಮ ಹತ್ರ ಇಲ್ಲಿ ಊಟ ಮಾಡಿ ಹಂಗೆ ಬಂದಿಲ್ಲ ನಾವು ಆಫೀಸರ್ ತೆಗೆದಿದ್ದೀನಲ್ಲ ಏನ್ ನ್ಯಾಯ ಏನ್ ಅನ್ಯಾಯ ಎಲ್ಲ ಬೇಕಾಗ್ತದೆ ಇನ್ನೊಂದು 6 ತಿಂಗಳಲ್ಲಿ ಸರ್ಕಾರ ಹೊಸ ಕಾನೂನೊಂದು ಜಾರಿ ತರ್ತಾ ಇದೆ. ಆ ಕಾನೂನಿನ ಪ್ರಕಾರ ನೀವು ನಿಮ್ಮಿಡೀ ಕಾಡು ಎಲ್ಲ ಸರ್ಕಾರದ ರಕ್ಷಣೆಯಲ್ಲಿ ಕಾಯ್ದಿಟ್ಟಿರುವ ಅರಣ್ಯ ಪ್ರದೇಶವಾಗುತ್ತೆ. ಅದಾಗಲ್ಲ ಕಣ್ರಿ. ಈ ಕಾನೂನು ಜಾರಿ ಆದ್ಮೇಲೆ ಈ ಭಾಗದಲ್ಲಿ ನೀವು ಯಾರು ಬೇಟೆ ಆಡುವಂತಿಲ್ಲ. ನೀವು ಪುರಕಟ್ಟ ಜನಗಳು ಬೇಟೆ ಆಡಿ ಬದುಕೋ ಜನ. ಕಾಡಲ್ಲಿರುವ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ಬೇಟೆಯನ್ನು ನಿಷೇಧಿಸಿದೆ. ಅದೇ ನಿಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ಸರ್ಕಾರ ಕಾಡಿನ ಅಂಚಿನಲ್ಲಿರುವ ಹಳ್ಳಿಯಲ್ಲಿ ವಸತಿ ವ್ಯವಸ್ಥೆ ಮಾಡಿಕೊಡುತ್ತೆ. ಕಾಡಿನು ನಮ್ ತಾತ ಮುತ್ತಾತನ ಕಾಲದಿಂದನು ನಾವೆಲ್ಲ ಈ ಕಾಡಲ್ಲಿದ್ದೀವಿ. ಬಿಟ್ರು ಈಗ ನೋಡಲ್ಲ ರಕ್ಷಣೆ ಮಾಡ್ತಾರಂತೆ. ರಕ್ಷಣೆಯ ನಾಲ್ಗೆ ಉದ್ದ ಜಾಸ್ತಿ ಇದೆ, ಹುಷಾರ್. ಯಾರು ಹೇಳ್ತಿದಾರ ಸ್ವಾಮಿ? ನಾವು ಕಾಡನ ನಿಮ್ಮಿ ಬೆದರಿಕೆಗೆಲ್ಲ ಎದುರಾಗಿಲ್ಲ. ಜೊತೆಯಾಗಿದ್ರೆ ಪ್ರಾಣ ಬೇಕಾದ್ರೂ ಕೊಟ್ಟೆವು. ಎದುರು ಹಾಕೊಂಡ್ರೆ ನಿಮ್ಗಳ ಪ್ರಾಣ ತೆಗೆಯಕ್ಕೋ ಬೇಸಕ್ಕಿಲ್ಲ. ಬೇರೆ ಯಾವುದು ದಾರಿ ಇಲ್ಲ. ನೀವು ಯಾರಿನ ಖಾಲಿ ಮಾಡಬೇಕು. ಇಡೀ ಕಾಜೆ ಬೆಂಕಿ ಬೆಂಕಿ ಬೇಕಾಗುತ್ತೆ. ನಗರಕ್ಕೆ ಇಲ್ಲೇಕ್ಕಿಂತ ಅಲ್ಲಿ ಸುಖವಾಗಿರ್ತೀರಾ. ಹೇಳಿದ್ರೆ ನೊತ್ತು ಸಾದ್ರು ಯಾರಿಂದ ಹೊರಗಾಕೋಕ್ಕಾಗಲ್ಲ. ಇಲ್ಲ ಕಡೆಯ, ನಾವಿವಾಗ ಅವ್ರ ಮೇಲೆ ದಾಳಿ ಮಾಡಿದ್ರೆ ಅವರು ನಮ್ಗೇನು ಮಾಡಲ್ಲ. ಬೆಂಕಿ ಹಚ್ಚಿ ಜೋರಾಗಿ ಸರ್.